ಹಲೋ ಫ್ರೆಂಡ್ಸ್, ಗುಡ್ ಈವ್ನಿಂಗ್ ಟು ಯು ಆಲ್. ಜರ್ಮನಿಯಿಂದ ನಿಮಗಾಗಿ ಇನ್ನೊಂದು ಟ್ರಾವೆಲ್ ವಿಡಿಯೋ ಸಮರ್ಪಿಸುತ್ತಿದ್ದೇನೆ. ಈ ದಿನ ಸಂಜೆ ನಾವು ವಾಸಿಸುವಂಥ ಮಾರ್ಗೋನಿಂಗೆನ್ ಎಂಬ ಪಟ್ಟಣದಿಂದ ಲುಡ್ವಿಗ್ಸ್ಬರ್ಗ್ ಎಂಬ ಇನ್ನೊಂದು ಪಟ್ಟಣಕ್ಕೆ ಕಾರಲ್ಲಿ ಹೋಗ್ತಾ ಇದ್ದೇವೆ ಫಾರ್ ಎ ಸ್ಟ್ರೋಲ್. ಆದರೆ ಈ ಸಲ ಹೋಗುವಾಗ ಒಂದು ವಿಲೇಜ್ ರೂಟ್ನಲ್ಲಿ ಹೋಗಬೇಕಂತ ಪ್ಲ್ಯಾನ್ ಮಾಡಿಕೊಂಡಿದ್ದೇವೆ. ಸೊ ಒಂದು ಜರ್ಮನಿಯ ಒಂದು ವಿಲೇಜ್ ರೂಟ್ನ ಪ್ರಯಾಣ ಹೇಗಿರುತ್ತೆ ಎಂಬುದನ್ನು ನಿಮಗೆ ತೋರಿಸುವುದಕ್ಕಾಗಿ ಈ ವಿಡಿಯೋವನ್ನು ಕೈಗೆತ್ತಿಕೊಂಡಿದ್ದೇನೆ. ಈ ನಮ್ಮ ಪ್ರಯಾಣ ಸಾಧಾರಣ 10 ಕಿಲೋಮೀಟರ್ನ ದೂರದಲ್ಲಿದೆ ಮತ್ತು ಜಾಸ್ತಿ ಅಂದರೆ ಒಂದು 15 ನಿಮಿಷ ತಗೊಳ್ಬಹುದು. ಈಗ ಈ ಹಳ್ಳಿ ರಸ್ತೆಯ ಸೊಬಗನ್ನು ವಿಡಿಯೋದಲ್ಲಿ ನಾವು ನೋಡುವ. ಬಹಳ ನಯವಾದ ರಸ್ತೆ, ಸದ್ಯಕ್ಕೆ 2 ಲೇನ್ ಕಾಣಿಸ್ತಾ ಇದೆ. ಎಡಬಲಗಳಲ್ಲಿ ಕ್ಲೀನಾದ ಸಮತಟ್ಟಾದ ಪರಿಸರ ಇದೆ. ಇಲ್ಲಿ ಬಹಳ ಕನ್ಫ್ಯೂಸಿಂಗ್ ನನಗೆ ಅಂತ ಆಗೋದಂದರೆ ಈ ಸರ್ಕಲ್ಗೆ ಟರ್ನ್ ಹೊಡೆಯುವಾಗ. ಇಲ್ಲಿ ನೋಡಿ, ಇದು ಸರ್ಕಲ್ ಇದೆ. ಈ ಸರ್ಕಲ್ಗೆ ಬಲಗಡೆಯಿಂದ ಬಂದು ಎಡಗಡೆಗೆ ತಿರುಗುತ್ತಾ ಮತ್ತು ನಮ್ಮ ಲೇನ್ ಯಾವುದಿದೆ ಅಲ್ಲಿ ಬಲಕ್ಕೆ ತಿರುಗಬೇಕು ನಾವು. ನಮ್ಮ ಊರಲ್ಲಿ ಆದರೆ ನಾವು ಸರ್ಕಲ್ ಯಾವಾಗಲೂ ಬಲಗಡೆಯಿಂದ ಎಡಗಡೆ ಬರುವಂಥ ಪ್ರದಕ್ಷಿಣಾಕಾರವಾಗಿ. ಇಲ್ಲಿ ಮಾತ್ರ ಸರ್ಕಲ್ಗಳು ಅಪ್ರದಕ್ಷಿಣಾಕಾರವಾಗಿ ಹೋಗುವಂಥದ್ದು. ಯಾಕಂದರೆ ಜರ್ಮನಿ ಮತ್ತು ಯುರೋಪ್ ದೇಶಗಳಲ್ಲಿ ಡ್ರೈವಿಂಗ್ ಯಾವಾಗಲೂ ಲೆಫ್ಟ್ ಸೈಡ್ ಡ್ರೈವಿಂಗ್, ನಮ್ಮ ಹಾಗೆ ರೈಟ್ ಸೈಡ್ ಡ್ರೈವಿಂಗ್ ಅಲ್ಲ. ಹಾಗಾಗಿ ಈ ರೀತಿ ಡ್ರೈವಿಂಗ್ ಮಾಡ್ತಾರೆ. ಇಲ್ಲಿ ಮುಂದಕ್ಕೆ ನೀವು ಮಾರ್ಗದ ಎಡ ಬಲಗಳಲ್ಲಿ ಹಸಿರಾದ ಲಾನ್ಸ್ ಟೈಪು ಭೂಪ್ರದೇಶವನ್ನು ಕಾಣಬಹುದು. ಇಲ್ಲಿ ಏನಂತ ಹೇಳಿದರೆ, ಎಲ್ಲಿ ಹಸಿರಾಗಿದೆ, ಹುಲ್ಲೆಲ್ಲ ಇದೆ, ಅಲ್ಲಿ ಅದನ್ನು ಕ್ಲೀನಾಗಿ ಕಟ್ ಮಾಡಿ ಇಟ್ಕೊಳ್ತಾರೆ. ಮತ್ತು ಹಸಿ ಇಲ್ಲದ ಕಡೆ ವ್ಯವಸಾಯ ಮಾಡುವ ರೀತಿಯಲ್ಲಿ ಇದ್ದಂತಹ ಲ್ಯಾಂಡ್ ಪ್ರದೇಶ ಏನಿದೆ ಅದನ್ನು ಟ್ರಾಕ್ಟರಿಂದ ಅಥವಾ ಟಿಲ್ಲರಿಂದ ಲಾರ್ಜ್ ಸ್ಕೇಲ್ನಲ್ಲಿ ಸಮತಟ್ಟಾಗಿ ಉತ್ತಿರ್ತಾರೆ. ಅಂದರೆ ಕಂಡಾಗ ನಿಮಗೆ ಒಂದು ಗದ್ದೆಯಂಥ ಉತ್ತ ಪ್ರದೇಶಗಳಾಗಿರ್ಬೋದು ಅಥವಾ ನಿತ್ಯ ಹಸಿರಾಗಿರುವಂಥ ಹುಲ್ಲುಗಾವಲಿನಂತೆ ಗೋಚರಿಸ್ತದೆ. ಅದು ನೋಡೋದಕ್ಕೆ ಬಹಳ ಸುಂದರ ಆಗಿರ್ತದೆ. ಇಲ್ಲೊಂದು ಸರ್ಕಲ್ ಬರ್ತಾ ಇದೆ. ಇಲ್ಲಿ ಯಾವುದು ಇದು ಚಿಕ್ಕ ಪಟ್ಟಣ ಬರ್ತಾ ಇದೆ. ಯಾವುದು ಕೂಡ ಹೈ ರೈಸ್ ಬಿಲ್ಡಿಂಗ್ಗಳು ಇಲ್ಲ ಇಲ್ಲಿ. ಮತ್ತು ಪಟ್ಟಣ ಹತ್ತಿರ ಬರ್ತಿದ್ದ ಹಾಗೆ ಅದರ ಅಕ್ಕಪಕ್ಕದ ರಸ್ತೆಗಳಲ್ಲಿ ರೆಸಿಡೆನ್ಷಿಯಲ್ ಬಿಲ್ಡಿಂಗ್ಸ್ಗಳಿರ್ತವೆ. ಈಗ ನೀವು ಗಮನಿಸ್ಬೋದು, ಎಲ್ಲ ಇಳಿಜಾರಾದ ಮಾಡು ಏನಿದೆ ಅದು ಆ ಬಿಲ್ಡಿಂಗ್ಗಳೆಲ್ಲ ಹೌಸ್ ಬಿಲ್ಡಿಂಗ್ಸ್. ಈ ಎಲ್ಲ ಹೌಸ್ ಬಿಲ್ಡಿಂಗಲ್ಲಿ 1-2-3 ಕಾಮನ್ ಅಂಶ ಇದೆ. ಅದೇನಂತ ಹೇಳಿದರೆ, ಅದರಲ್ಲಿ ಹೆಚ್ಚಿನವು ಹಾಫ್ ಟಿಂಬರ್ಡ್ ಅಥವಾ ಫುಲ್ ಟಿಂಬರ್ಡ್ ಕನ್ಸ್ಟ್ರಕ್ಷನ್ ಆಗಿರುವಂಥ ಮನೆಗಳು, ಮತ್ತು ಸ್ಲೋಪ್ ಆಗಿರುವಂಥದ್ದು, ಮತ್ತು ಸಿಮೆಟ್ರಿಕಲ್ ಆಗಿ ಬ್ಯಾಲೆನ್ಸ್ ಆಗಿರುವಂಥದ್ದು ಮನೆಗಳದು. ಆ ಸ್ಟೀಪ್ ರೂಪ್ ಇರುವಂಥ ಪರ್ಪಸ್ ಈ ಚಳಿಗಾಲದಲ್ಲಿ ಐಸ್ ಬಿದ್ದು ಮಾಡಿದ ಮೇಲೆ ನಿಂತರೆ ಮಾಡು ಭಾರ ಆಗ್ತದೆ. ಅದಕ್ಕಾಗಿ ಸ್ಟೀಪ್ ಇದ್ದರೆ ಅದು ಇಳಿದು ಹೋಗ್ತದೆ. ಅದಕ್ಕಾಗಿ ಮಾಡುಗಳನ್ನು ರೂಫ್ಗಳನ್ನು ಸ್ಲೋಪ್ ಆಗಿಟ್ಟಿರ್ತಾರೆ.
ಮತ್ತು ಮರದ ಮಾಡು ಅಥವಾ ಗೋಡೆ ಇತ್ಯಾದಿಗಳನ್ನು ಮಾಡುವಂಥದ್ದು ಚಳಿಯನ್ನು ತಡೆಯೋದಕ್ಕಾಗಿ. ಈಗ ನಾವು ಆಸ್ಪರ್ಗ್ ಎಂಬ ಒಂದು ಚಿಕ್ಕ ಪಟ್ಟಣವನ್ನು ಪ್ರವೇಶ ಮಾಡ್ತಾ ಇದ್ದೇವೆ. ಪಟ್ಟಣ ಸಮೀಪಿಸ್ತಿದ್ದ ಹಾಗೆ ನಮಗೆ ಆಶ್ಚರ್ಯ ಅಂದರೆ ಇಲ್ಲಿ ಕೂಡ ಕಂಜೆಷನ್ ಇಲ್ಲ. ಎಡಬಲಗಳಲ್ಲಿ ಏನು ಕಸ ಆಗಲಿ ಧೂಳು ಕಸಗಡ್ಡಿ ರಾಶಿ ಆಗಿದಾಗ ಏನಿಲ್ಲ. ನಮ್ಮ ಊರಲ್ಲಿ ಸ್ವಚ್ಛ ಭಾರತ ಹೇಳಿದಾಗ ಇದನ್ನು ಬಹುಶಃ ಸ್ವಚ್ಛ ಜರ್ಮನಿ ಅಂತ ಅನ್ಬೋದು. ಇನ್ನೊಂದು ವಿಶೇಷ ಅಂತ ಹೇಳಿದ್ರೆ ಇಲ್ಲಿ ಯಾರು ಟ್ರಾಫಿಕ್ ಪೊಲೀಸನ್ನು ಕಾಣಿಸ್ತಾ ಇಲ್ಲ. ಎಲ್ಲ ಆಟೋಮ್ಯಾಟಿಕ್ ಟ್ರಾಫಿಕ್ ಸಿಗ್ನಲ್ಸ್ ಇದೆ. ಅದು ಈ ಟ್ರಾಫಿಕ್ ಕಂಜೆಷನ್ ನೋಡಿಕೊಂಡು ಅದು ಚೇಂಜ್ ಆಗ್ತಾ ಇರ್ತದೆ ಸಿಗ್ನಲ್ಸ್. ಮತ್ತು ಎಲ್ಲೂ ಕೂಡ ದೊಡ್ಡ ದೊಡ್ಡ ಹೋರ್ಡಿಂಗ್ಸ್ ಆಗಲಿ ಅಥವಾ ಬ್ಯಾನರ್ ಪ್ಲೆಕಾರ್ಡ್ ಇಂಥದ್ದು ಯಾವುದು ಅಡ್ವರ್ಟೈಸ್ಮೆಂಟ್ ಡಿಸ್ಪ್ಲೇಸ್ ಇಲ್ಲ. ಮೇಲ್ಗಡೆಯಲ್ಲಿ ಜೋತಾಡುವಂಥ ಎಲೆಕ್ಟ್ರಿಕ್ ವೈರ್ ಆಗಲಿ ಟೆಲಿಫೋನ್ ವೈರ್ ಆಗಲಿ ಕೇಬಲ್ಗಳಾಗಲಿ ಇರುವುದಿಲ್ಲ. ಕ್ಲಿಯರ್ ಆದ ಆಕಾಶ. ಅಲ್ಲಲ್ಲಿ ನಿಮಗೆ ಬಹುಶಃ ಅಂಡರ್ಗ್ರೌಂಡ್ ಕೇಬಲ್ನಲ್ಲಿ ಕನೆಕ್ಟ್ ಆದಂಥ ಲೈಟ್ ಕಂಬಗಳು ಗೋಚರಿಸ್ತಾ ಇರ್ತವೆ. ಈಗ ಈ ಚಿಕ್ಕ ಸಿಟಿ ಏನಿದೆ, ಈ ಸಿಟಿಯಿಂದ ಇನ್ನು ಸ್ವಲ್ಪ ದೂರದಲ್ಲಿ ಲೂಡಿಸ್ಬರ್ಗ್ ಅಂತ ಹೇಳೋ ಒಂದು ಸ್ವಲ್ಪ ದೊಡ್ಡ ಪೇಟೆ ಇದೆ. ಅದೊಂದು ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸ್. ಲುಡ್ವಿಗ್ಸ್ಬರ್ಗ್ ಎನ್ನುವುದ ಒಂದು ಪೇಟೆ ಮತ್ತು ಜಿಲ್ಲೆ, ಅಲ್ಲಿಗೆ ನಾವು ಹೋಗ್ತಾ ಇರುವಂಥದ್ದು. ಈ ರೋಡ್ ಮಾರ್ಕಿಂಗ್ ಬಹಳ ಕ್ಲಿಯರ್ ಆಗಿ ಇರೋದು ಬಹಳ ಆಶ್ಚರ್ಯ ಆಗ್ತಾ ಇದೆ. ನೋಡಿ, ಇಲ್ಲಿ ಬ್ರಿಡ್ಜ್ ಇದೆ. ಗೋಡೆಗಳಲ್ಲಿ ನಮ್ಮಲ್ಲಿ ಆದರೆ ಬರಿದು ಹಾಕುವಂಥದ್ದು ಅಥವಾ ಪಿಚಕ್ಕಂತ ಉಗುಳುವಂಥದ್ದು, ಪಾನ್ ಪರಾಗೆಲ್ಲ ತಿಂದು ಅಂಥದ್ದೇನಿಲ್ಲದೆ ಸುಂದರವಾಗಿದೆ. ನೋಡೋಕೆ ಬಹಳ ಖುಷಿ ಆಗ್ತಾಯಿದೆ. ಅಲ್ಲಲ್ಲಿ ಸ್ಪೀಡ್ ಲಿಮಿಟ್ ಆಗಲಿ ಅಥವಾ ಈ ಥರ ಲೆಫ್ಟ್ ರೈಟ್ ಇಂಡಿಕೇಷನ್ಸ್ಗಳಿಗೆ ರೋಡ್ ಸೈನ್ಸ್ ಅಂತ ಹೇಳ್ತಾರೆ, ಅದು ಸರಿಯಾಗಿ ಮೆನ್ಷನ್ ಮಾಡಿರ್ತಾರೆ. ಅದನ್ನು ಗಮನಿಸಿ ಹೋಗ್ತಾರೆ. ಯಾಕಂದರೆ ಅಲ್ಲಲ್ಲಿ ಸ್ಪೀಡ್ ಚೆಕಿಂಗ್ CC ಕ್ಯಾಮರಾ CCTV ಇರ್ತವೆ, ಅದು ರೆಕಾರ್ಡ್ ಆಗಿರ್ತದೆ. ಹಾಗಾಗಿ ಅದನ್ನು ಗಮನಿಸಿ ಡ್ರೈವ್ ಮಾಡುವಂಥದ್ದು. ಕೇವಲ ಎಲೆಗಳು ಇಲ್ಲದಂತಹ ಕೆಲವು ಮರಗಳು ಕಾಣಿಸ್ತವೆ. ಈ ಚಳಿಗಾಲದಲ್ಲಿ ಆ ಮರಗಳೆಲ್ಲ ತನ್ನ ಎಲೆಯನ್ನು ಉದಿಸಿಕೊಂಡಿವೆ. ಇನ್ನೇನು ಈಗ ಚಳಿ ಮುಗಿದು ಬೇಸಿಗೆ ಬರ್ತಾ ಉಂಟು. ಈಗೆಲ್ಲ ಎಲೆಗಳು ಅಥವಾ ಹೂಗಳು ಆಗುವಂಥ ಕಾಲ ಸಮೀಪಿಸಿದೆ. ನೋಡಿ, ಎರಡು ಕಡೆಯೂ ಇದು ರೆಸಿಡೆನ್ಷಿಯಲ್ ಮನೆಗಳು, ಹೆಚ್ಚಿನವುಗಳು. ಜನಗಳು ತಮ್ಮ ಕಾರನ್ನು ರಸ್ತೆಯಲ್ಲಿ ಎಡಗಡೆಗೆ ಅಥವಾ ಬಲಗಡೆಗೆ ಪಾರ್ಕ್ ಮಾಡಿಕೊಳ್ಳುವ ಅವಕಾಶ ಇದೆ. ಲೇನ್ಗಳು ಕಮ್ಮಿ ಇದ್ದಲ್ಲಿ ಒಂದು ಕಡೆಗೆ ಮಾತ್ರ, 3 ಅಥವಾ ಜಾಸ್ತಿ ಲೇನ್ ಇದ್ದರೆ ಎರಡೂ ಕಡೆಗೂ ಕಾರು ಪಾರ್ಕ್ ಮಾಡಿ ಅಟ್ಲೀಸ್ಟ್ ಒಂದು ಲೇನನ್ನು ಓಪನ್ ಆಗಿ ಇಟ್ಕೊಂಡ್ರೆ ಸಾಕು ರೆಸಿಡೆನ್ಸಿ ಏರಿಯಾದಲ್ಲಿ. ಇನ್ನೊಂದು ಬಹಳ ವಿಶೇಷ ಅಂತ ಹೇಳಿದರೆ, ಇಲ್ಲಿ ಎಷ್ಟೇ ಟ್ರಾಫಿಕ್ ಇರಲಿ ಹಾರ್ನ್ ಶಬ್ದ ಕೇಳುವುದಿಲ್ಲ. ಅದೊಂದು ವಿಶೇಷ ಜರ್ಮನಿಯಲ್ಲಿ. ಬಹಳ ವೆರಿ ರೇರ್ ಆಗಿ ನಿಮಗೆ ಏನು ಕೇಳಿಸಿದರೆ ಹಾರ್ನ್ ಶಬ್ದ ಯಾರದೋ ಒಬ್ಬ ಡ್ರೈವರ್ ಮಿಸ್ಟೇಕ್ ಮಾಡಿದರೆ ಅಂತಲೇ ಅರ್ಥ.
ಮಾಡಿದ್ದಿದ್ದರೆ ಅದು ಸೀರಿಯಸ್ ಮಿಸ್ಟೇಕ್ ಅಂತ ಗಮನಿಸ್ತಾರೆ ಮತ್ತು ಅವನಿಗೆ ಪೆನಲ್ಟಿ ಹಾಕುವ ಸಂದರ್ಭ ಕೂಡ ಉಂಟು. ಅಥವಾ ಕೊನೆಯ ಪಕ್ಷ ಅವನಿಗೆ ಇನ್ಸಲ್ಟ್ ಆಗ್ತದೆ. ಹಾರ್ನ್ ಹಾಕಿದ ತಕ್ಷಣ ಎಲ್ಲ ತೆಗಿ ನೋಡ್ತಾರೆ ಯಾರದ್ದು ಮಿಸ್ಟೇಕ್ ಅಂತೇಳಿ. ಹಾಗಾಗಿ ಹಾರ್ನ್ ಹಾಕ್ಲಿಕ್ಕೆ ಇಲ್ಲ ಇಲ್ಲಿ. ಸೊ ಹಳ್ಳಿ ಪ್ರದೇಶದಲ್ಲಿ ಬಹಳ ಆಹ್ಲಾದಕರವಾದಂಥ ಒಂದು ಡ್ರೈವಿಂಗ್ ಎಕ್ಸ್ಪೀರಿಯನ್ಸ್. ಪೇಟೆಯಲ್ಲಿ ಏನೂ ಸುಸ್ತಾಗದಂತಹ ಒಂದು ಡ್ರೈವಿಂಗ್ ಎಕ್ಸ್ಪೀರಿಯನ್ಸ್. ಅದು ಜರ್ಮನಿ ರಸ್ತೆಗಳ ಒಂದು ವಿಶೇಷತೆ. ಮತ್ತು ನಮ್ಮ ಈ ಹಿಂದೆ ವಿಡಿಯೋದಲ್ಲಿ ತಿಳಿಸಿದಂತೆ ಆಟೋಬಾನ್ ಎಂಬ ರಸ್ತೆಗಳಿವೆ. ಅಲ್ಲಿ ನೀವು ಯಾವುದೇ ಸ್ಪೀಡ್ ಲಿಮಿಟ್ ಇಲ್ಲದೆ 150-250 ಕಿಲೋಮೀಟರ್ ಓಡಿಸ್ಬೋದು ಕಾರನ್ನು. ಅದು ಇನ್ನೊಂದು ಥರದ ಎಕ್ಸ್ಪೀರಿಯನ್ಸ್. ಆದರೆ ಇದು ಹಳ್ಳಿ ರಸ್ತೆಗಳು ಅಥವಾ ಪಟ್ಟಣ ರಸ್ತೆಗಳು, ಕಂಟ್ರಿ ರೋಡ್ಸ್ ಅಥವಾ ವಿಲೇಜ್ ರೋಡ್ಸ್ ಎಂದು ಹೇಳ್ತೇವೆ ಅಂತ. ಇಲ್ಲಿ ಮ್ಯಾಕ್ಸಿಮಮ್ ಸ್ಪೀಡ್ 80 ಕಿಲೋಮೀಟರ್, ಮಿನಿಮಮ್ 30 to 40. ಎಲ್ಲ ಬ್ರ್ಯಾಂಡಿನ ಕಾರುಗಳು ರಸ್ತೆಯಲ್ಲಿವೆ. ಇಲ್ಲಿ ಹೆಚ್ಚಾಗಿ ಫಾಕ್ಸ್ ವ್ಯಾಗನ್ ಕಾರುಗಳು ಜಾಸ್ತಿ ಇದ್ದ ಹಾಗೆ ಕಾಣ್ತವೆ. ಬಹಳ ಪಾಪ್ಯುಲರ್ ಬ್ರ್ಯಾಂಡ್ ಅದು. ನಮ್ಮಲ್ಲಿ ಮಾರುತಿ ಇದ್ದ ಹಾಗೆ ಇಲ್ಲಿ ಈ ಕಾರು. ಈಗ ನಾವು ಲುಡ್ವಿಗ್ಸ್ಬರ್ಗ್ ಪೇಟೆಯ ಪ್ರದೇಶಕ್ಕೆ ಬಂದಿದ್ದೇವೆ. ಇಲ್ಲಿಂದ ನಾವು ಬಲಗಡೆಗೆ ತಿರುಗಿ ಲುಡ್ವಿಗ್ಸ್ಬರ್ಗ್ ಮಾರ್ಕೆಟ್ ಸ್ಕ್ವೇರ್ ಎಂಬ ಸ್ಥಳಕ್ಕೆ ಹೋಗ್ತಾ ಇದ್ದೇವೆ. ಅಲ್ಲೊಂದು ಯಾವುದೋ ಕಮರ್ಷಿಯಲ್ ಪ್ಲಾಜಾಕ್ಕೆ ಎಂಟರ್ ಆಗಿ ಬಹುಶಃ ಐಸ್ ಕ್ರೀಮ್ ತಿನ್ನುವ ಪ್ಲ್ಯಾನ್ ಇರಬೇಕು. ನಮ್ಮ ಮಗ ಕರ್ಕೊಂಡು ಬಂದಿದ್ದು. ಇದೊಂದು ಹಳೆಯ ಕಾಲದ ರಸ್ತೆ ಮತ್ತು ಅಕ್ಕಪಕ್ಕದ ವಾಸ್ತವ್ಯದ ಮನೆಗಳು. ಯಾವುದೋ ಒಂದು ಸರ್ವೆಯಲ್ಲಿ, ವರ್ಲ್ಡ್ ಸರ್ವೆಯಲ್ಲಿ ಈ ಹಳೇ ಮತ್ತು ಸುವ್ಯವಸ್ಥಿತ ಮನೆಗಳ ಒಂದು ಪೈಕಿ ಜರ್ಮನಿಯ ಮನೆಗಳು ನಂಬರ್ 1 ಪ್ಲೇಸಲ್ಲಿ ಇವೆ ಅಂತೆ. ಅಂದರೆ ಬಹಳ ದೀರ್ಘಕಾಲದಲ್ಲಿ ಹಾಳಾಗದಂತೆ ಇರುವಂಥ ಮನೆಗಳೆಂದರೆ ಜರ್ಮನಿ ಮನೆಗಳು. ಇವೆಲ್ಲ ಆ ಸಾಲಿಗೆ ಸೇರುವಂಥ ಮನೆಗಳು. ಈಗ ನಾವು ಪಾರ್ಕಿಂಗಾಗಿ ಸೆಲ್ಲರ್ ಕಡೆ ಹೋಗ್ತಾ ಇದ್ದೇವೆ. ಇಲ್ಲೆಲ್ಲ ಪಾರ್ಕಿಂಗ್ ಸಿಸ್ಟಮ್ ಬೇರೆ ಯಾರು ಜನ ಇರುವುದಿಲ್ಲ, ನಾವೇ ಆಟೋಮೆಟಿಕ್ಕಾಗಿ ಮಾಡಿಕೊಳ್ಬೇಕು. ಎಂಟ್ರ್ ಆದ ತಕ್ಷಣ ನಮ್ಮ ಕಾರ್ ನಂಬರ್ ಅವರ ಸಿಸ್ಟಮಲ್ಲೇ ಎಂಟ್ರ್ ಆಗ್ತದೆ. ಮತ್ತು ನಮ್ಮ ಎಲ್ಲ ಕೆಲಸ ಆಗಿ ಹೊರ ಹೋಗುವಾಗ ಎಷ್ಟು ಸಮಯ ಆಗ್ತದೆ ಅದನ್ನು ಡಿಪೆಂಡ್ ಆಗಿ ಹೊರ ಹೋಗುವಲ್ಲಿ ಒಂದು ಕೌಂಟರಲ್ಲಿ ನಮ್ಮ ಕಾರ್ಡ್ ಸ್ವೈಪ್ ಮಾಡುವಂಥದ್ದು. ಆಗ ಅದರ ಅಮೌಂಟು ಅಲ್ಲಿ ಪೇಮೆಂಟ್ ಆಗಿ ರಿಸೀಟ್ ಬರ್ತದೆ ನಿಮಗೆ. ಇಲ್ಲಿ ನಮಗೆ ಈಗ ಟೆರೇಸ್ನಲ್ಲಿ ಪಾರ್ಕಿಂಗ್ ಸಿಕ್ಕಿದೆ.
ನುಸ್ಬೆಷರ್ ಹಾಕ್ಲಿಲ್ಲ ನಟ್ಸ್ ಐತಿ ನಟ್ಸ್ ಐತೆ ಇದು ತೆಕ್ಕಿದ ಕಾಫಿ ಈ ಫೆರರ್ ರಾಶಿ ರಾಶಿ Kommt mit. Bitte schön. ನಿಖಿಲ್ನ ಇದ್ದಿಲ್ಲ ಬರಡ್ ಇಲ್ಲಿ ಐಸ್ ಕ್ರೀಮ್ಗಳಿಗೆ ಹತ್ತಿರ ಒಂದು ಕಪ್ಪಿಗೆ ಈ ಒಂದು ಕಪ್ಪಿಗೆ 1,000 ರೂಪಾಯಿ ನಮ್ಮ ಲೆಕ್ಕದಲ್ಲಿ. ನಾವೇ ಹೇಳೋದುಂಟು ಇಲ್ಲಿ ಐಸ್ ಕ್ರೀಮಿಂತ ಬಿಯರ್ ಚೀಪ್ ಅಂತೇಳಿ. ಮತ್ತು ಐಸ್ ಕ್ರೀಮ್ ತಿಂತ ಮಂಗಳೂರಿನ ಪಬ್ಬಸ್ ಐಸ್ ಕ್ರೀಮಿನ ಬಗ್ಗೆ ಡಿಸ್ಕಷನ್ ಆಯಿತು. ಅದರ ರುಚಿಯೇ ಬೇರೆ, ಜರ್ಮನ್ ಐಸ್ ಕ್ರೀಮ್ ರುಚಿಯೇ ಬೇರೆ. ಇಲ್ಲಿ ಐಸ್ ಕ್ರೀಮ್ ಸ್ವಲ್ಪ ಸಿಹಿ ಕಮ್ಮಿ ಮತ್ತು ರುಚಿ ಚೆನ್ನಾಗಿದೆ. ಪಬ್ಬಸ್ನಲ್ಲಿ ಸ್ವೀಟ್ ಜಾಸ್ತಿ ಮತ್ತು ನಟ್ಸ್ ಎಲ್ಲ ಜಾಸ್ತಿ ಹಾಕ್ತಾರೆ. ಇಲ್ಲಿ ಜಾಸ್ತಿ ನಟ್ಸ್ ಹಾಕಿದಾಗಿಲ್ಲ ನಮ್ಮ ಐಸ್ ಕ್ರೀಮ್ಗೆ. ಪಾರ್ಕಿಂಗ್ ಚಾರ್ಜಸ್ €4 ಅಂತ ತೋರಿಸ್ತಾ ಉಂಟು. €4 ಅಂದರೆ ಹೆಚ್ಚು ಕಮ್ಮಿ ₹400. ಇದು 1 ಗಂಟೆಯ ಅವಧಿಯ ಒಳಗಾದರೆ. ಅಲ್ಲಿಂದ ಹೊರಬಂದು ನಾವು ಮಾರ್ಕೆಟ್ ಸ್ಕ್ವೇರ್ನಲ್ಲಿರುವಂಥ ಪ್ರಸಿದ್ಧ ಹಳೆಯ ರಿನೋವೇಷನ್ ಆದಂಥ ಚರ್ಚಿಗೆ ಹೋಗ್ತಾ ಇದ್ದೇವೆ. ಒಳಗಿಂದ ಮ್ಯೂಸಿಕ್ ಕೇಳ್ತಾ ಇತ್ತು. ಹಾಗೆ ಜಸ್ಟ್ ಎಂಟ್ರ್ ಆದೆವು. ಅವರಲ್ಲಿ ಕೇಳಿ ಬರ್ಬೋದಂತ ಹೇಳಿದರು. ಇಲ್ಲಿಗೆ ನಮ್ಮ ಜರ್ಮನಿಯ ಕಂಟ್ರಿ ರೋಡ್ಸ್, ಹಳ್ಳಿ ರಸ್ತೆಗಳು ಮತ್ತು ಪೇಟೆಗೆ ಬರುವಂಥ ರಸ್ತೆಗಳ ಬಗ್ಗೆ ಮಾಹಿತಿ ಇರುವಂಥ ಟ್ರಾವೆಲ್ ವಿಡಿಯೋವನ್ನು ಮುಗಿಸ್ತಾ ಇದ್ದೇವೆ. ಮುಂದೆ ಇನ್ನಷ್ಟು ಜರ್ಮನಿ ವಿಡಿಯೋಗಳೊಂದಿಗೆ ಭೇಟಿಯಾಗ್ತೇನೆ. ಅಲ್ಲಿ ತನಕ ನಿಮಗೆಲ್ಲ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸೀಯಿಂಗ್ ಈಸ್ ಬಿಲೀವಿಂಗ್.